ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, SSLC ವಿದ್ಯಾರ್ಥಿಗಳ ರಿಸಲ್ಟ್ ಅಂತೂ ಅನೌನ್ಸ್ಮೆಂಟ್ ಆಗಿದೆ. ಆದರೆ ನಿಮ್ಮ ರಿಸಲ್ಟ್ಗಳನ್ನು ನೋಡ್ಕೊಂಡಾಗ ನಿಮಗೆ ಅಲ್ಲಿ ರಿಸಲ್ಟ್ ಒಳಗಡೆ ಸೆಕ್ಷನ್ ಕೆಳಭಾಗದಲ್ಲಿ ಮತ್ತು ಸಬ್ಜೆಕ್ಟ್ಗಳ ಪಕ್ಕದಲ್ಲಿ NC ಅಂತ ಇರುತ್ತೆ ಮತ್ತು ರಿಸಲ್ಟ್ ಭಾಗದಲ್ಲಿ ನಾಟ್ ಕಂಪ್ಲೀಟೆಡ್ ಅಂತ ಇರುತ್ತೆ. ಸೊ ಇದು ಯಾಕೆ ಬಂದಿದೆ ಅಂತಂದರೆ, ನಾಟ್ ಕಂಪ್ಲೀಟೆಡ್ ಮೀನಿಂಗ್ ಏನು ಅಂತಂದರೆ, ಯಾವಾಗ ಎಕ್ಸಾಮ್ 1, 2, 3 ಅಂತ ಮಾಡಿದರು ಸರ್ಕಾರದವರು 3 ಎಕ್ಸಾಮ್ ಮಾಡಿದರು, ಆವಾಗ ಫೇಲ್ಡ್ ಅಂತ ಕೊಡೋ ಬದಲಿ ವಿದ್ಯಾರ್ಥಿಗಳಿಗೆ ಸಬ್ಜೆಕ್ಟಲ್ಲಿ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಫೇಲ್ಡ್ ಅಂತ ಕೊಡೋ ಬದಲಿ ಅವರಿಗೆ ನಾಟ್ ಕಂಪ್ಲೀಟೆಡ್ ಅಂತ ಕೊಟ್ಟಿದ್ದಾರೆ. ಅಂದರೆ ಫಸ್ಟ್ ಎಕ್ಸಾಮಲ್ಲಿ ನಾಟ್ ಕಂಪ್ಲೀಟೆಡ್ ಆಗಿದೆ, ಎರಡನೇ ಎಕ್ಸಾಮಲ್ಲಿ ಪಾಸ್ ಆದರೆ ಪಾಸ್ ಅಂತ ಕೊಡ್ತಾರೆ. ಎರಡನೇ ಎಕ್ಸಾಮಲ್ಲಿ ಕೂಡ ಪಾಸ್ ಆಗಿಲ್ಲ ಅಂದರೆ ಮತ್ತೆ ನಾಟ್ ಕಂಪ್ಲೀಟೆಡ್. ಅಂದರೆ ಇಲ್ಲಿ ಫೇಲ್ಡ್ ಅಂತ ಮೆನ್ಷನ್ ಮಾಡೋದಿಲ್ಲ, ಫೇಲ್ಡ್ ಅನ್ನೋ ಒಂದು ಶಬ್ದವನ್ನು ತೆಗೆದು ಹಾಕಿದ್ದಾರೆ. ಉದಾಹರಣೆಗೆ ಇಲ್ಲಿ ತೋರಿಸ್ತಾ ನೋಡೋ ಒಂದು ವಿದ್ಯಾರ್ಥಿ ಇದು. ಸೊ ಇಲ್ಲಿ ನೋಡಿ, ಈ ವಿದ್ಯಾರ್ಥಿದು ಏನಾಗಿದೆ ಅಂತಂದರೆ ಸಬ್ಜೆಕ್ಟ್ಗಳಲ್ಲಿ ನೋಡಿ 33 ಬಿದ್ದಿದೆ, NC ಅಂತ ಬಂದಿದೆ. ಆಮೇಲೆ ಇದು 22ಕ್ಕೆ NC ಅಂತ ಕೊಟ್ಟಿದ್ದಾನೆ, 33ಕ್ಕೆ NC, 23ಕ್ಕೆ NC. ಹೌದಾ, ಇದು ಏನಪ್ಪ ಅಂದರೆ NC ಅಂತ ಇದು ಕೊಟ್ಟಿದ್ದಾನೆ ಸಬ್ಜೆಕ್ಟ್ ಮುಂಭಾಗದಲ್ಲಿ. ಅದೇ ರೀತಿಯಾಗಿ ರಿಸಲ್ಟಲ್ಲಿ ನೋಡಿದಾಗ ಇಲ್ಲಿ ನೋಡ್ತಾ ಇದೆ, ರಿಸಲ್ಟಲ್ಲಿ ಇಲ್ಲಿ ನಾಟ್ ಕಂಪ್ಲೀಟೆಡ್ NC ಅಂತ ಕೊಟ್ಟಿದ್ದಾನೆ. ಸೊ ಈ ರೀತಿ ಬಂದರೆ ನೀವು ಫೇಲ್ಡ್ ಆಗಿದ್ದೀರ ಅಂತ ಅರ್ಥ. ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದೀರಾ, ರಿಸಲ್ಟ್ ಕ್ಲಿಯರ್ ಆಗಿಲ್ಲ ಅಂತ ಅರ್ಥ. ಸೊ ಇದಕ್ಕೆ ಸೊಲ್ಯೂಷನ್ ಏನಿದೆ ಅಂತಂದರೆ, ಒಂದು ನೀವು ರಿವ್ಯಾಲ್ಯೂಷನ್ ಹಾಕಿ, ಎಲ್ಲ ಬರೆದಿದ್ದರೆ ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡಿ. ರಿವ್ಯಾಲ್ಯೂಷನ್ ಅಪ್ಲಿಕೇಶನ್ ಫಾರ್ಮನ್ನು ಬಿಟ್ಟಿರ್ಬೋದು, ಮೇ ಬಿ ನೋಟಿಫಿಕೇಷನ್ ಬಿಟ್ಟಿರ್ಬೋದು. ಇವತ್ತಿಂದ ರಿವ್ಯಾಲ್ಯೂಷನ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ರಿವ್ಯಾಲ್ಯೂಷನ್ ಅಪ್ಲೈ ಮಾಡ್ಕೊಳ್ರಿ ನೀವೆಲ್ಲ ಚೆನ್ನಾಗಿ ಬರೆದಿದ್ರೆ. ಇಲ್ಲ ನಾನು ಎಕ್ಸಾಮ್ ಸರಿ ಬರೆದಿಲ್ಲ, ನಾನು ಎಕ್ಸಾಮ್ ಬರಿತೀನಿ ಅಂತಂದರೆ ಎಕ್ಸಾಮ್ 2 ಅಂತ ಬರುತ್ತೆ. ಅದನ್ನು ಕೂಡ ಟೈಮ್ ಟೇಬಲ್ ಇವತ್ತೇ ಸಂಜೆ ತನಕ ಬಿಡ್ತಾರೆ, ಎಕ್ಸಾಮ್ 2ದು ಟೈಮ್ ಟೇಬಲನ್ನು. ಸೊ ಎಕ್ಸಾಮ್ 2 ಟೈಮ್ ಟೇಬಲ್ ಬಿಟ್ಟರೆ ಅದನ್ನು ನೀವು ಎಕ್ಸಾಮ್ ಕಟ್ಟಿ ನೀವು ಇದನ್ನು ಸೊಲ್ಯೂಷನ್ ಸಾಲ್ವ್ ಮಾಡ್ಕೋಬೋದು ಪ್ರಾಬ್ಲಮನ್ನು. 2 ಆಪ್ಷನ್ ಇದೆ ನಿಮ್ಮದು, ಒಂದು ರಿವ್ಯಾಲ್ಯೂಷನ್ ಹಾಕಿರಿ, ಇಲ್ಲಾಂದರೆ ಒಂದು ಎಕ್ಸಾಮ್ 2 ಕಟ್ಟಿ ಪಾಸ್ ಮಾಡ್ಕೊಳ್ರಿ. ಎಕ್ಸಾಮ್ 2 ಇದೆ, ಎಕ್ಸಾಮ್ 3 ಇದೆ, ಟೋಟಲಾಗಿ ಇನ್ನೂ ನಿಮ್ಮಲ್ಲಿ ಚಾನ್ಸಸ್ ಇದ್ದಾವೆ. ಈ ಒಂದು ನಾಟ್ ಕಂಪ್ಲೀಟೆಡ್ ಹೋಗಬೇಕಂತಂದರೆ ನೀವು ಎಕ್ಸಾಮ್ 2, ಎಕ್ಸಾಮ್ 3 ಬರೆದು ಪಾಸ್ ಮಾಡ್ಕೋಬೋದು. ಇಲ್ಲಾಂದರೆ ರಿವ್ಯಾಲ್ಯೂಷನ್ ಹಾಕಿ ನೀವು ಬರೆದಿದ್ದರೆ ರಿವ್ಯಾಲ್ಯೂಷನಲ್ಲಿ ಪಾಸಾಗಿ ಬರ್ಬೋದು.